ನಮಸ್ಕಾರ ಸ್ನೇಹಿತರೆ, ಇಸ್ರೋನ 100ಕ್ಕೂ ಹೆಚ್ಚು ಸೈಂಟಿಸ್ಟ್ಗಳು ಹಾಗೂ ಇಂಜಿನಿಯರ್ಗಳು ರಿಸೈನ್ ಮಾಡಿದ್ದಾರೆ, ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇವರೆಲ್ಲರೂ ಸಾಮಾನ್ಯವಾದಂತಹ ಎಂಪ್ಲಾಯಿಗಳಲ್ಲ. ಇದರಲ್ಲಿ ಬಹಳಷ್ಟು ಜನ ರಾಕೆಟ್ ಅನ್ನ ಡಿಸೈನ್ ಮಾಡೋದಾಗಿರಬಹುದು, ಸ್ಯಾಟಲೈಟ್ಗಳನ್ನು ಬಿಲ್ಡ್ ಮಾಡೋದಾಗಿರಬಹುದು, ಹಾಗೂ ಭಾರತದ ಅತ್ಯುನ್ನತ ಮಿಷನ್ಗಳಾಗಿರುವಂತಹ ಚಂದ್ರಯಾನ, ಮಂಗಳಯಾನ ಹಾಗೂ ಗಗನಯಾನ್ ಮಿಷನ್ಗಳಲ್ಲಿ ಕೆಲಸ ಮಾಡಿರುವಂತಹ ಅತ್ಯುನ್ನತ ಸೈಂಟಿಸ್ಟ್ಗಳು ಹಾಗೂ ಇಂಜಿನಿಯರ್ಗಳಾಗಿದ್ದಾರೆ. ವರ್ಷಾನುಗಟ್ಟಲೆ ಇಸ್ರೋದಲ್ಲಿ ಕೆಲಸ ಮಾಡಿ ಬಹಳಷ್ಟು ಅನುಭವವನ್ನ ಪಡೆದಿರುವಂತಹ ಈ ಸೈಂಟಿಸ್ಟ್ಗಳು ಹಾಗೂ ಇಂಜಿನಿಯರ್ಗಳು ಇದ್ದಕ್ಕಿದ್ದ ಹಾಗೆ ಇಸ್ರೋ ಸಂಸ್ಥೆಯನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಹಾಗಾದ್ರೆ ಇಸ್ರೋದಲ್ಲಿ ನಿಜಕ್ಕೂ ಆಗ್ತಾ ಇರೋದೇನು? ಭಾರತದ ಸ್ಪೇಸ್ ಪ್ರೋಗ್ರಾಂ ಸಂಕಷ್ಟದಲ್ಲಿದೆಯಾ ಅಥವಾ ಈ ಎಲ್ಲಾ ರಾಜೀನಾಮೆಗಳ ಹಿಂದೆ ಬಹಳ ದೊಡ್ಡ ಕಾರಣ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಯಾವುದೋ ಒಂದು ಸಾಮಾನ್ಯವಾದಂತಹ ಸರ್ಕಾರಿ ಸಂಸ್ಥೆ ಅಲ್ಲ. ಇದು ಒಂದು ಗೌರವಾನ್ವಿತ ಸ್ಪೇಸ್ ಏಜೆನ್ಸಿ. ಪ್ರಪಂಚದಾದ್ಯಂತ ಯಾವ ಸ್ಪೇಸ್ ಏಜೆನ್ಸಿ ಕೂಡ ಮಾಡಕ್ಕಾಗದಿರುವಂತಹ ಕಾಂಪ್ಲೆಕ್ಸ್ ಮಿಷನ್ಗಳನ್ನ ಬಹಳ ಕಡಿಮೆ ವೆಚ್ಚದಲ್ಲಿ ಮಾಡಿ ತೋರಿಸಿರುವಂತಹ ಸ್ಪೇಸ್ ಏಜೆನ್ಸಿ ಇಸ್ರೋ. ಚಂದ್ರಯಾನ್ 1, ಮಾರ್ಸ್ ಆರ್ಬಿಟರ್ ಮಿಷನ್, ಆದಿತ್ಯ L1 ಹಾಗೂ ಚಂದ್ರಯಾನ್ 3 ಮುಖಾಂತರ ಪ್ರಪಂಚದಲ್ಲೇ ಮೊಟ್ಟ ಮೊದಲಿಗೆ ಚಂದ್ರನ ದಕ್ಷಿಣ ಗ್ರಹದಲ್ಲಿ ರೋವರ್ ಅನ್ನ ಲ್ಯಾಂಡ್ ಮಾಡಿರುವಂತಹ ಸಂಸ್ಥೆ ಆಗಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇಸ್ರೋ ಭಾರತದ ಪ್ರಪ್ರಥಮ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಮಿಷನ್ ಗಗನಯಾನ್ ಮುಖಾಂತರ ಮೊಟ್ಟ ಮೊದಲ ಬಾರಿಗೆ ಭಾರತೀಯರನ್ನ ಅಂತರಿಕ್ಷಕ್ಕೆ ತಲುಪಿಸುವಂತಹ ತಯಾರಿ ನಡೆಸ್ತಾ ಇದೆ. ಈ ಎಲ್ಲಾ ಮಿಷನ್ಗಳ ಹಿಂದೆ ಸಾವಿರಾರು ಸೈಂಟಿಸ್ಟ್ಗಳು ಹಾಗೂ ಇಂಜಿನಿಯರ್ಗಳು ಹಗಲು ರಾತ್ರಿ ಅನ್ನದೇ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಸೈಂಟಿಸ್ಟ್ಗಳು ಹಾಗೂ ಇಂಜಿನಿಯರ್ಗಳು ಇಸ್ರೋ ಸಂಸ್ಥೆಯನ್ನ ಬಿಡ್ತಿರೋದು ಬಹಳನೇ ದೊಡ್ಡ ವಿಷಯ ಆಗಿದೆ. ಇವರಲ್ಲಿ ಬಹಳಷ್ಟು ಜನ ಕ್ರಿಟಿಕಲ್ ಸ್ಪೇಸ್ ಮಿಷನ್ಗಳಾಗಿರುವಂತಹ ಗಗನಯಾನ್ ಹಾಗೂ ಮುಂಬರುವಂತಹ ಫ್ಯೂಚರ್ ಸ್ಪೇಸ್ ಪ್ರೋಗ್ರಾಂಗಳಲ್ಲಿ ಕೆಲಸ ಮಾಡ್ತಿದ್ದವರಾಗಿರ್ತಾರೆ. ಹೀಗಾಗಿ ಭಾರತ ಸರ್ಕಾರ ಖುದ್ದಾಗಿ ಈ ಎಲ್ಲಾ ರಾಜೀನಾಮೆಗಳ ಪರಿಶೀಲನೆಗೆ ಮುಂದಾಗಿದೆ. ಇಂತಹ ಕ್ರಿಟಿಕಲ್ ಮಿಷನ್ಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ಸೈಂಟಿಸ್ಟ್ಗಳು ಹಾಗೂ ಇಂಜಿನಿಯರ್ಗಳು ತಮ್ಮ ಮನಸೋ ಇಚ್ಛೆ ಇಸ್ರೋ ಸಂಸ್ಥೆಯನ್ನ ಬಿಡೋ ಹಾಗಿಲ್ಲ. ಹೀಗಾಗಿ ಭಾರತ ಸರ್ಕಾರ ಇವರೆಲ್ಲರ ರಾಜೀನಾಮೆಯನ್ನ ಅಂಗೀಕಾರ ಮಾಡೋದಕ್ಕೆ ಹೈ ಲೆವೆಲ್ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಅಂದಹಾಗೆ ಸ್ನೇಹಿತರೆ, ಇಸ್ರೋನಂತಹ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸ ಪಡ್ಕೊಳ್ಬೇಕು ಅಂತ ಎಷ್ಟೊಂದು ಜನ ಕಷ್ಟಪಡ್ತಾ ಇರ್ತಾರೆ. ಅಂಥದ್ರಲ್ಲಿ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇರುವಂತಹ ಸೈಂಟಿಸ್ಟ್ಗಳು ಇಸ್ರೋನ ಬಿಟ್ಟು ಹೋಗ್ತಾ ಇರೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಪ್ರಮುಖವಾಗಿ ಭಾರತದ ಪ್ರೈವೇಟ್ ಸ್ಪೇಸ್ ಇಂಡಸ್ಟ್ರಿ. ಸ್ನೇಹಿತರೆ, ಕೆಲವು ವರ್ಷಗಳ ಹಿಂದೆ ಭಾರತದ ಎಲ್ಲ ಸ್ಪೇಸ್ ಸೆಕ್ಟರ್ ಅನ್ನ ಇಸ್ರೋನೇ ಖುದ್ದಾಗಿ ನೋಡ್ಕೊತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರೈವೇಟ್ ಸ್ಪೇಸ್ ಕಂಪನಿಗಳು ಭಾರತದ ಸ್ಪೇಸ್ ಸೆಕ್ಟರ್ನಲ್ಲಿ ಎಂಟ್ರಿ ಕೊಟ್ಟಿದ್ದಾವೆ. ಈ ಖಾಸಗಿ ಕಂಪನಿಗಳು ರಾಕೆಟ್ಗಳನ್ನು ಡಿಸೈನ್ ಮಾಡೋದಾಗಿರಬಹುದು, ಸ್ಯಾಟಲೈಟ್ಗಳನ್ನು ಬಿಲ್ಡ್ ಮಾಡೋದಾಗಿರಬಹುದು, ಲಾಂಚ್ ಸಿಸ್ಟಮ್ಗಳನ್ನು ರೆಡಿ ಮಾಡೋದಾಗಿರಬಹುದು ಅಥವಾ ಅಡ್ವಾನ್ಸ್ ಸ್ಪೇಸ್ ಟೆಕ್ನಾಲಜಿಗಳನ್ನು ಡೆವಲಪ್ ಮಾಡೋದಾಗಿರಬಹುದು, ಈ ಎಲ್ಲ ಕ್ಷೇತ್ರಗಳಲ್ಲಿ ವೇಗವಾಗಿ ಕೆಲಸವನ್ನು ಮಾಡ್ತಿದ್ದಾವೆ. ಅಷ್ಟೇ ಅಲ್ಲದೆ ಈ ಎಲ್ಲ ಖಾಸಗಿ ಕಂಪನಿಗಳಿಗೆ ದೊಡ್ಡ ಮಟ್ಟದ ಫಂಡಿಂಗ್ ಸಿಗೋ ಕಾರಣದಿಂದಾಗಿ ಇಲ್ಲಿರುವಂತಹ ಎಂಪ್ಲಾಯಿಗಳಿಗೆ, ಸೈಂಟಿಸ್ಟ್ಗಳಿಗೆ ಹಾಗೂ ಇಂಜಿನಿಯರ್ಗಳಿಗೆ ಬಹಳನೇ ದೊಡ್ಡ ಮೊತ್ತದಲ್ಲಿ ಸ್ಯಾಲರಿ ಸಿಗ್ತಾ ಇದೆ, ವೇಗವಾಗಿ ಪ್ರಮೋಷನ್ಗಳು ಸಿಗ್ತಾ ಇದೆ. ಜೊತೆಗೆ ರಿಸರ್ಚ್ ಫೀಲ್ಡ್ನಲ್ಲಿ ಫ್ಲೆಕ್ಸಿಬಿಲಿಟಿ ಕಾಣಿಸ್ಕೊಳ್ತಾ ಇದೆ. ಅದೇ ಇಸ್ರೋನಂತಹ ಸರ್ಕಾರಿ ಸಂಸ್ಥೆಯಲ್ಲಿ ಹೆಚ್ಚಿನ ಸ್ಯಾಲರಿ ಇರೋದಿಲ್ಲ, ಪ್ರಮೋಷನ್ಗಳು ಬಹಳ ಬೇಗ ಆಗೋದಿಲ್ಲ, ಜೊತೆಗೆ ರಿಸರ್ಚ್ ಕೂಡ ತುಂಬಾ ಲಿಮಿಟೆಡ್ ಆಗಿರುತ್ತೆ. ಹೀಗಾಗಿ ಭಾರತದ ಪ್ರೈವೇಟ್ ಸ್ಪೇಸ್ ಇಂಡಸ್ಟ್ರಿಗಳು ಬಹಳ ವೇಗವಾಗಿ ಬೆಳೀತಾ ಇದೆ. ಇಸ್ರೋ ಸಂಸ್ಥೆ ಭಾರತದ ಸ್ಪೇಸ್ ಮಿಷನ್ಗಳನ್ನ ಅಚ್ಚುಕಟ್ಟಾಗಿ ಹಲವಾರು ವರ್ಷಗಳಿಂದ ನಡೆಸ್ಕೊಂಡ್ ಬಂದಿದೆ. ಹೀಗೆ ಸೈಂಟಿಸ್ಟ್ಗಳು ಇಸ್ರೋ ಸಂಸ್ಥೆಯನ್ನ ಬಿಡೋದ್ರಿಂದ ಭಾರತದ ಸ್ಪೇಸ್ ಮಿಷನ್ಗಳಿಗೆ ಬಹಳನೇ ದೊಡ್ಡ ತೊಂದರೆ ಆಗುತ್ತೆ. ಯಾಕೆಂತಂದ್ರೆ ಇವರ್ಯಾರು ಕೂಡ ಸಾಮಾನ್ಯವಾದಂತಹ ಎಂಪ್ಲಾಯಿಗಳಲ್ಲ. ಇವರೆಲ್ಲರಿಗೂ ಸ್ಪೇಸ್ ಇಂಡಸ್ಟ್ರಿಯಲ್ಲಿ 10 ವರ್ಷಗಳಿಂದ ಎಕ್ಸ್ಪೀರಿಯನ್ಸ್ ಆಗಿದೆ. ಇವರುಗಳ ಜಾಗಕ್ಕೆ ಹೊಸ ಸೈಂಟಿಸ್ಟ್ಗಳನ್ನ ಟ್ರೈನ್ ಮಾಡೋಷ್ಟರೊಳಗೆ ಬಹಳನೇ ಸಮಯ ತಗೊಳುತ್ತೆ. ಇದರಿಂದಾಗಿ ಭಾರತದ ಸ್ಪೇಸ್ ಮಿಷನ್ ಹಲವಾರು ವರ್ಷಗಳು ಹಿಂದೆ ಹೋಗುವಂತ ಸಾಧ್ಯತೆಗಳಿದೆ. ಇದೆಲ್ಲದರ ಜೊತೆ ಭಾರತದ ಕ್ರಿಟಿಕಲ್ ಸ್ಪೇಸ್ ಮಿಷನ್ ಆಗಿರುವಂತಹ ಗಗನಯಾನ್ ಮಿಷನ್ಗೆ ಅತ್ಯಂತ ಅನುಭವಿ ಸೈಂಟಿಸ್ಟ್ಗಳ ಅವಶ್ಯಕತೆ ಇದೆ. ಇದನ್ನೆಲ್ಲ ಕಂಡಂಥವರು ಭಾರತದಲ್ಲಿ ಬ್ರೈನ್ ಡ್ರೈನ್ ಆಗೋದಕ್ಕೆ ಶುರು ಆಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ಅದು ಅಷ್ಟೊಂದು ಸತ್ಯ ಅಲ್ಲ ಸ್ನೇಹಿತರೆ. ಯಾಕೆಂತಂದ್ರೆ ಈ ಎಲ್ಲ ಸೈಂಟಿಸ್ಟ್ಗಳು ಭಾರತವನ್ನು ಬಿಟ್ಟು ಫಾರಿನ್ ಸ್ಪೇಸ್ ಏಜೆನ್ಸಿಗಳಿಗೆ ಸೇರ್ಕೊಂಡ್ರೆ ಆವಾಗ ನಿಜವಾದ ಬ್ರೈನ್ ಡ್ರೈನ್ ಅಂತ ಹೇಳಲಾಗುತ್ತೆ. ಬದಲಿಗೆ ಈ ಎಲ್ಲ ಸೈಂಟಿಸ್ಟ್ಗಳು ಭಾರತದ
ಪ್ರೈವೇಟ್ ಸ್ಪೇಸ್ ಕಂಪನಿಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸೋದಕ್ಕೆ ಶುರು ಮಾಡಿದ್ರೆ ಇದರಿಂದ ಭಾರತದ ಸ್ಪೇಸ್ ಇಕೋಸಿಸ್ಟಮ್ಗೆ ಬೂಸ್ಟ್ ಕೊಟ್ಟ ಹಾಗಾಗುತ್ತೆ. ಇದರಿಂದ ಯಾವುದೇ ರೀತಿಯಾದಂತಹ ಬ್ರೈನ್ ಡ್ರೈನ್ ಆಗೋದಿಲ್ಲ. ಆದರೂ ಇಷ್ಟೊಂದು ಸೈಂಟಿಸ್ಟ್ಗಳು ಸರ್ಕಾರಿ ಸಂಸ್ಥೆಯಿಂದ ಖಾಸಗಿ ಸಂಸ್ಥೆಗೆ ಹೋಗೋದ್ರಿಂದ ಭಾರತ ಸರ್ಕಾರಕ್ಕೆ ಬಹಳಷ್ಟು ಚಾಲೆಂಜಸ್ಗಳನ್ನು ಫೇಸ್ ಮಾಡಬೇಕಾಗಿ ಬರುತ್ತೆ. ಯಾಕೆಂತಂದ್ರೆ ಸ್ನೇಹಿತರೆ, ಭಾರತದ ಸ್ಪೇಸ್ ಮಿಷನ್ಗಳು ಪ್ರತಿ ವರ್ಷ ದೊಡ್ಡದಾಗ್ತಾನೆ ಹೋಗ್ತಾ ಇದೆ. ಗಗನಯಾನ್ ಆಗಿರಬಹುದು, ಭಾರತದ ಸ್ಪೇಸ್ ಸ್ಟೇಷನ್ಗಳಾಗಿರಬಹುದು, ಮಾರ್ಸ್ ಎಕ್ಸ್ಪ್ಲೋರೇಷನ್ ಆಗಿರಬಹುದು, ಹಾಗೂ ಚಂದ್ರನ ಮೇಲಿರುವಂತಹ ಎಕ್ಸ್ಪ್ಲೋರೇಷನ್ ಮಿಷನ್ಗಳಾಗಿರಬಹುದು. ಈ ಎಲ್ಲ ಮಿಷನ್ಗಳಲ್ಲಿ ಅತ್ಯಂತ ಅನುಭವಿ ಸೈಂಟಿಸ್ಟ್ಗಳ ಅವಶ್ಯಕತೆ ಇರುತ್ತೆ. ಯಾಕೆಂದರೆ ಸ್ನೇಹಿತರೆ, ಇಸ್ರೋ ವರ್ಲ್ಡ್ ಕ್ಲಾಸ್ ಸ್ಪೇಸ್ ಮಿಷನ್ಗಳನ್ನು ಕಡಿಮೆ ದರದಲ್ಲಿ ಮಾಡಿ ಮುಗಿಸೋದಕ್ಕೆ ಹೆಸರುವಾಸಿಯಾಗಿದೆ. ಇನ್ನು ಮುಂದೆ ಕೂಡ ಇಸ್ರೋ ಇದೇ ರೀತಿಯಾಗಿ ಎಫಿಷಿಯೆಂಟ್ ಆಗಿ ಕೆಲಸ ಮಾಡುತ್ತೋ ಇಲ್ವೋ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಭಾರತ ಸರ್ಕಾರ ಈ ರಾಜೀನಾಮೆಗಳಿಂದ ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ರೀತಿಯಾದಂತಹ ಬೆಳವಣಿಗೆಗಳು ಭಾರತದ ಸ್ಪೇಸ್ ಇಂಡಸ್ಟ್ರಿ ಬದಲಾಗೋದಕ್ಕೆ ಕಾರಣವಾಗ್ತದೆ. ಭಾರತದ ಮುಂದಿರುವಂತಹ ದೊಡ್ಡ ಸವಾಲು ಅಂದರೆ ಮುಂಬರುವಂತಹ ದೊಡ್ಡ ದೊಡ್ಡ ಸ್ಪೇಸ್ ಮಿಷನ್ಗಳನ್ನು ಕೈಗೊಳ್ಳೋದ್ರ ಜೊತೆಗೆ ತನ್ನಲ್ಲಿರುವಂತಹ ಟ್ಯಾಲೆಂಟ್ಗಳನ್ನು ಕೂಡ ಉಳಿಸ್ಕೊಳ್ಬೇಕಾಗಿ ಬರುತ್ತೆ. ಹಾಗಾದ್ರೆ ಭಾರತ ಸರ್ಕಾರದ ಮುಂದಿನ ನಡೆ ಏನು ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.